ನಮಸ್ಕಾರ ಸ್ನೇಹಿತರೆ. ಇವತ್ತು ಮೇಡಮ್ ಅಂಡ್ ಸಾರು ಮತ್ತು ಅವ್ರ ಮಗ ಅವರು ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ ಡೆಮೋ ನೋಡೋದಕ್ಕೆ. ಈಗ ಅವ್ರ ಹತ್ರನೇ ಕೇಳೋಣ ಡೆಮೋ ಯಾವ ಥರ ಇತ್ತು ಅಂತ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್ ಎಲ್ಲಿಂದ ನೀವು? ನಾವು ಚಿಕ್ಕಮಗಳೂರಿಂದ ಬಂದ್ವಿ, ಟೌನಲ್ಲಿ ಇರೋದು. ಓಕೆ, ನಿಮ್ಗೆ ಹೆಂಗೆ ಗೊತ್ತಾಯಿತು ಮೇಡಮ್ ಇದು? ನಾವು ಹಾಗೆ ಒಂದು ರೀಲ್ಸ್ ನೋಡಬೇಕಾದ್ರೆ ನಿಮ್ಮ ಇನ್ಸ್ಟಾದಲ್ಲಿ ರೀಲ್ಸ್ ನೋಡಿ ಬಂದ್ವಿ. ನಮಗೂ ಇದ್ರ ಬಗ್ಗೆ ತುಂಬ ಟೈಮಿಂದ ಒಂದು ಮಾಡಬೇಕು ಅಂತ ನಿಮ್ಮ ರೀಲ್ಸ್ ನೋಡೋದ್ರಿಂದ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಒಂದ್ಸರಿ ಡೆಮೋ ಬೇರೆ ಕೊಡ್ತೀನಿ ಅಂತ ಅಂದಿದ್ರಲ್ಲ. ಎಲ್ಲ ಕಡೆ ಡೈರೆಕ್ಟಾಗಿ ತೊಗೊಳ್ತಾರೆ, ಮಿಷನ್ ತೊಗೋಬೇಕು ಅಂತಾರೆ, ತೊಗೊಂಡ್ಮೇಲೆ ಡೆಮೋ ಕೊಡ್ತಾರೆ. ಇಲ್ಲಿ ಫಸ್ಟು ಡೆಮೋ ಕೊಟ್ಬಿಟ್ಟು ಆಮೇಲೆ ನಿಮಗೆ ಇಷ್ಟ ಆದರೆ ಮಿಷನ್ ತೊಗೊಳ್ಳಿ ಅಂತ ಹೇಳ್ತಿದ್ದೀರಾ. ಹಾಗಾಗಿ ತುಂಬ ಖುಷಿ ಆಯಿತು, ಹಾಗಾಗಿ ಬಂದ್ವಿ. ಮೇಡಮ್ ಈಗ ನಿಮ್ಗೆ ಏನು ಅನಿಸ್ತು? ಈಗ ಅವರೇ ನಿಮ್ಮ ಕೈಯಲ್ಲಿ ಡೆಮೋ ಮಾಡಿಸಿದ್ರಲ್ಲ, ನಿಮಗೆ ಏನು ಅನಿಸ್ತು? ಮಿಷಿನ್ ತೊಗೊಂಡ್ರೆ ನೀವು ಮಾಡಬಹುದಾ ಇಲ್ವಾ ಅಂತ? ತುಂಬ ಖುಷಿ ಆಯಿತು. ಮತ್ತು ಏನು ಅಂತಂದರೆ ಇದರಲ್ಲಿ ಮನೇಲೇ ಮಾಡ್ಬೋದು. ಒಂದು ಲೇಡಿ ಮನೇಲೇ ಇರೋ, ಈಗ ಎಷ್ಟೋ ಜನ ಮನೇಲೇ ಇರ್ತಾರೆ, ಗೃಹಿಣಿಯಾಗಿ ಮನೇಲೇ ಇರ್ತಾರೆ. ಹಾಗಾಗಿ ಮನೇಲಿರೋರು ಮನೇಲೇ ಒಂದಷ್ಟು ಜಾಗ ಸಾಕು, ಅದಕ್ಕೆ ಜಾಸ್ತಿ ಜಾಗ ಏನು ಬೇಡ, ಹಾಗಾಗಿ ಮನೇಲೇ ಮಾಡ್ಕೋಬೋದು. ತುಂಬ ಖುಷಿ ಆಯಿತು. ಆಮೇಲೆ ಇದ್ರ ಡೆಮೋ ಜೊತೆ ನೀವು ತುಂಬ ಇನ್ಸ್ಟ್ರಕ್ಷನ್ ಕೊಟ್ರಿ, ಹೇಗೆ ಮಾಡಬೇಕು ಅಂತ ಪಿನ್ ಟು ಪಿನ್ ಹೇಳ್ಕೊಟ್ರಿ. ಅದು ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಮೇಡಮ್. ಸರ್ ನಮಸ್ಕಾರ. ಈಗ ಮೇಡಮ್ ಅವರು ಮಿಷಿನ್ ಡೆಮೋ ನೋಡಿದ್ರು, ಮೇಡಮ್ ಅವ್ರ ಕೈಯಲ್ಲೇ ಸ್ಯಾರಿ ಎಲ್ಲ ಮಾಡಿಸಿದ್ರು, ನೀವು ನೋಡ್ತಾ ಇದ್ರಿ. ಈಗ ನಿಮ್ಮ ಅನಿಸಿಕೆ ಏನು ಸರ್? ಮೇಡಮ್ ಅವ್ರಿಗೆ ಮಿಷಿನ್ ಕೊಡಿಸಿದ್ರೆ ಲೇಡೀಸ್ ಒಬ್ಬರೇ ಮಾಡಬಹುದು, ಇಲ್ಲ ಜೆಂಟ್ಸು ಜೊತೆಯಲ್ಲಿ ಇರಬೇಕು ಅಂತ ಏನೋ ಅನಿಸುತ್ತಾ? ಇಲ್ಲ, ಇದು ಒಬ್ಬರೇ ಹ್ಯಾಂಡ್ಲ್ ಮಾಡ್ಬೋದು. ಒಂದು ನೀವು ಡೆಮೋ ಕೊಡೋ ರೀತಿಗೆ ಆಲ್ಮೋಸ್ಟ್ ಒನ್ ಟೈಮಿಗೆ ಎಲ್ಲ ಕಲ್ತ್ಕೊಂಡು ಹೋಗ್ಬಿಡ್ತಾರೆ. ನೀವು ಮೇಡಮ್ ಅವ್ರಿಗೆ ಹಾಕ್ಕೊಡೋದಕ್ಕೆ ನಿಮ್ಮದು ಇಂಟ್ರೆಸ್ಟ್ ಇದೆ ಮೇಡಮ್. ಏನು ಓಕೆ ಅಲ್ವಾ ಮೇಡಮ್? ಓಕೆ ಸರ್. ಈಗ ಅದೇ ತುಂಬ ಖುಷಿಯಾಗಿ, ನಮ್ಗೆಲ್ರಿಗೂ ತುಂಬ ಖುಷಿ ಆಯ್ತು, ಸ್ಪೆಷಲಿ ಮಗನಿಗೆ ತುಂಬ ಖುಷಿ ಆಯಿತು. ಅವ್ನು ತೊಗೊಳ್ಳೋಣ ಅಂತ ಕೂತ್ಕೊಂಡಿದ್ದಾನೆ. ಸರ್ ಅದೇ ತುಂಬ ಖುಷಿ ಆಯಿತು. ಮಾತ್ರ ತುಂಬ ಚೆನ್ನಾಗಿದೆ. ಜಾಸ್ತಿ ಜಾಗ ಬೇಡ, ಜಾಸ್ತಿ ಟೈಮ್ ಬೇಡ, ಹಾಗಾಗಿ ಒಬ್ಬರೇ ಆದರೂ ಮಾಡ್ಬೋದು. ನಿಮ್ಗೆ ಕಾನ್ಫಿಡೆನ್ಸ್ ಬಂದಿದೆ? ತುಂಬ ಕಾನ್ಫಿಡೆನ್ಸ್ ಬಂತು. ಯಾಕೆಂದರೆ ನಾನು ರೀಲ್ಸ್ ನೋಡಿದಾಗ, ಬಟ್ ಏನು ಅಂದರೆ ಅವಾಗ ನೀವು ಬರೀ ಒಂದು 5 ಸೆಕೆಂಡ್, ಒಂದು 10 ಸೆಕೆಂಡ್, ಒಂದು ಮಿನಿಟಲ್ಲಿ ಮಾಡಿರ್ತೀರ. ಅದನ್ನ ನೋಡೇ ನಂಗೆ ತುಂಬ ಇಂಟ್ರೆಸ್ಟ್ ಆಗಿತ್ತು. ಹಿಂಗಿದೆಯಲ್ಲ, ಇಷ್ಟು ಈಸಿಯಾಗಿ ಹೇಳ್ಕೊಡ್ತಾ ಇದ್ದಾರಲ್ಲ, ಮಾಡ್ಬೋದು ನಾವು ಅಂತ. ಮತ್ತು ತುಂಬ ಬಟನ್ಸ್ ಇಲ್ಲ, ವರ್ಕ್ ಮಾಡೋದಕ್ಕೆ ಈಸಿ ಇದೆ, ಜಾಸ್ತಿ ಜಾಗ ಬೇಡ, ಜಾಸ್ತಿ ಟೈಮ್ ಬೇಡ. ಮತ್ತು ನೀವು ಹೇಳೋ ಇನ್ಸ್ಟ್ರಕ್ಷನ್ನೇ ತುಂಬ ಚೆನ್ನಾಗಿದೆ ನಮಗೆ. ಅಂದರೆ ಒಂದೇ ಸರಿ ಬಂದ ತಕ್ಷಣವೇ ಹೆಂಗೆ ಕಲಿಬೇಕು, ಹೆಂಗೆ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಯಿತು. ಮಾಡ್ಬಹುದಾ ಅಂತ ಒಂದು ಡೌಟಲ್ಲಿ ಬಂದ್ವಿ. ಈಗ ಮಾಡಲೇಬೇಕು ಅನ್ನೋ ಇಂಟ್ರೆಸ್ಟಲ್ಲಿ ಹೋಗ್ತಾ ಇದ್ವಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಪುಟ. ಥ್ಯಾಂಕ್ ಯು. ಬಾಯ್. ಬಾಯ್ ಮೇಡಮ್.